ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಹಾಗೂ ಜನರಲ್ KS ತಿಮ್ಮಯ್ಯ ಅವರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಅವಮಾನಿಸಿದ ವ್ಯಕ್ತಿಯಿಂದ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿ ಕೊಡಗು ಸರ್ವ ಜನಾಂಗಗಳ ಒಕ್ಕೂಟ ಕರೆ ನೀಡಿದ್ದ 6 ಗಂಟೆಗಳ ಕೊಡಗು ಬಂದ್ಗೆ ಭಾಗಶಃ ಸ್ಪಂದನ ದೊರಕಿತ್ತು. ಜಿಲ್ಲೆಯ ಬಹುತೇಕ ಕಡೆ ಅಂಗಡಿ ಮುಂಗಟ್ಟು, ಖಾಸಗಿ ಸಂಸ್ಥೆಗಳು, ವಾಣಿಜ್ಯ ಸಂಕೀರ್ಣಗಳು, ಹೋಟೆಲ್ ಸೇರಿದಂತೆ ವಿವಿಧ ವ್ಯಾಪಾರೋದ್ಯಮಗಳು ಬಂದ್ ಆಗಿದ್ದವು. ಬೆರಳೆಣಿಕೆಯಷ್ಟು ಅಂಗಡಿ ಮತ್ತು ಹೋಟೆಲ್ಗಳು ತೆರೆದಿದ್ದು, ಪೆಟ್ರೋಲ್ ಬಂಕ್ಗಳು ಕಾರ್ಯನಿರ್ವಹಿಸಿದ್ದವು. ವಾಹನಗಳು, ಸರ್ಕಾರಿ ಬಸ್ಸುಗಳು ಎಂದಿನಂತೆ ಸಂಚಾರ ನಡೆಸಿದವು. ಖಾಸಗಿ ಬಸ್ಸುಗಳ ಸಂಚಾರ ಸ್ಥಗಿತಗೊಂಡಿತ್ತು. 50% ಆಟೋ ರಿಕ್ಷಾಗಳು ಸಂಚರಿಸಿದವು. ಸರ್ಕಾರಿ ಕಚೇರಿಗಳು ಎಂದಿನಂತೆ ಕಾರ್ಯನಿರ್ವಹಿಸಿದವು. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇತ್ತು. ಮಡಿಕೇರಿ, ಕುಶಾಲನಗರ, ಸುಂಟಿಕೊಪ್ಪ, ಸೋಮವಾರಪೇಟೆ, ನಾಪಕ್ಲು, ವಿರಾಜಪೇಟೆ, ಪೊನ್ನಂಪೇಟೆ, ಗೋಣಿಕೊಪ್ಪಲು ಮುಂತಾದ ಕಡೆ ಬಂದ್ಗೆ ಸ್ಪಂದನೆ ದೊರೆಯಿತು. ಗುರುವಾರ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಬಂದ್ಗೆ ಕರೆ ನೀಡಲಾಗಿತ್ತು. ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಹಾಲು, ಹಣ್ಣು ಹಂಪಲು, ಔಷಧಿ ಅಂಗಡಿಗಳನ್ನು ಹೊರತುಪಡಿಸಿದಂತೆ ಬಹುತೇಕ ಅಂಗಡಿ ಮುಂಗಟ್ಟುಗಳು ಮುಚ್ಚಲ್ಪಟ್ಟಿದ್ದವು. ಕೊಡಗು ಸರ್ವ ಜನಾಂಗಗಳ ಒಕ್ಕೂಟದ ಸಂಚಾಲಕ ರಾಜೀವ್ ಬೋಪಯ್ಯ ಅವರ ನೇತೃತ್ವದಲ್ಲಿ ಗುರುವಾರ ಮಧ್ಯಾಹ್ನ ನಗರದ ಜನರಲ್ KS ತಿಮ್ಮಯ್ಯ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭ ಮಾತನಾಡಿದ ರಾಜೀವ್ ಬೋಪಯ್ಯ, ಇಡೀ ವಿಶ್ವದ ಗೌರವಾದರಗಳಿಗೆ ಪಾತ್ರವಾಗಿರುವ ಕೊಡಗಿನ ಹೆಮ್ಮೆಯ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಮತ್ತು ಜನರಲ್ KS ತಿಮ್ಮಯ್ಯ ಅವರನ್ನ ಅವಹೇಳನ ಮಾಡಿರುವುದು ಖಂಡನೀಯವಾಗಿದೆ. ಇದಕ್ಕೆ ಕಾರಣರಾದವರನ್ನ ಗಡೀಪಾರು ಮಾಡಬೇಕು ಮತ್ತು ಕಠಿಣ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕು. ಇದಕ್ಕೆ ಸೂಕ್ತ ಸ್ಪಂದನ ದೊರಕದಿದ್ದಲ್ಲಿ ಕುಟ್ಟದಿಂದ ಮಡಿಕೇರಿವರೆಗೆ ಬೃಹತ್ ಪಾದಯಾತ್ರೆಯಿಂದ ಹಮ್ಮಿಕೊಳ್ಳುವುದಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು. जाने के घर वाला गिरा दिए जरा जल्दी वहाँ ಒಂದು ಸಂಘಟನೆ ಕರೆ ಕೊಟ್ಟ ಬಂದಿಗೆ ಕೊಡಗು ಜಿಲ್ಲೆಯಲ್ಲಿ ಈ ಮಟ್ಟವಾಗಿ ಒಂದು ಒಳ್ಳೆಯ ಯಶಸ್ವಿ ಸಿಕ್ಕಿದೆ ಅಂದರೆ ಶಾಂತಿ ಮತ್ತು ಸಹಬಾಳ್ವೆಗೆ ಹೆಸರಾಗಿದ್ದ ಕೊಡಗು ಜಿಲ್ಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜಾತಿಯ ಸಂಘರ್ಷ ಮತ್ತು ಮತೀಯ ಸಂಘರ್ಷ ಪ್ರತ್ಯಕ್ಷ ಪರೋಕ್ಷವಾಗಿ ಕಂಡುಬರುತ್ತಿದೆ. ಇಂದು ನಾವು ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಮುಂದಿನ ಪೀಳಿಗೆ ಕೊಡಗಿನಲ್ಲಿ ಕೇವಲ ದ್ವೇಷ ಮತ್ತು ಅಸೂಯೆ ವಾತಾವರಣದಲ್ಲಿ ಬದುಕಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗುವ ಸಂಭವವಿದೆ. ಕೊಡಗಿನಲ್ಲಿ ಜಾತಿ ಮತ್ತು ಮತಗಳ ನಡುವಿನ ವೈಮನಸ್ಸು ದೂರವಾಗಬೇಕು.
ಕೋಮು ಸೌಹಾರ್ದತೆ ಸ್ಥಾಪನೆಯಾಗಬೇಕು. ಕೊಡಗಿನಲ್ಲಿ ಪ್ರೀತಿ, ವಾತ್ಸಲ್ಯ, ನಂಬಿಕೆ, ಸಾಮರಸ್ಯದ ಬದುಕು ಕಂಡು ಬರಬೇಕೆಂಬ ನಿಟ್ಟಿನಲ್ಲಿ ಎಲ್ಲ ಜಾತಿ, ಮತ, ಧರ್ಮದವರನ್ನು ಒಂದೆಡೆ ಸೇರಿಸಿ ಕೊಡಗು ಸರ್ವ ಜನಾಂಗದ ಒಕ್ಕೂಟ ಎಂಬ ಸಂಘಟನೆಯನ್ನು ಹುಟ್ಟುಹಾಕಲು ತೀರ್ಮಾನಿಸಲಾಗಿದೆ. ಮುಂದಿನ ದಿನಗಳಲ್ಲಿ ತರುವ ಕರೆಯನ್ನು ಈ ಮೂಲಕ ನೀಡಿದ್ದು ಬಂದ್ ಯಶಸ್ವಿಯಾಗಿದೆ. ನಮ್ಮ ಬೇಡಿಕೆಯಂತೆ ಆರೋಪಿ ವಿದ್ಯಾರ್ಥಿಗಳನ್ನು ಕೊಡಗು ಜಿಲ್ಲೆಯಿಂದ ಕನಿಷ್ಠ 6 ತಿಂಗಳ ಕಾಲ ಗಡೀಪಾರು ಮಾಡಲು ಸರ್ಕಾರದೊಂದಿಗೆ ವ್ಯವಹರಿಸಿ ತಾವು ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ವಿನಂತಿಸುತ್ತೇವೆ. ಸರ್ಕಾರದ ಮಟ್ಟದಲ್ಲಿ ಕಲ್ಪಿಸ್ತೀವಿ ಮತ್ತು ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ರೀತಿಯ ನಿಯಮಾನುಸಾರ ಏನು ಕ್ರಮವನ್ನು ಕೈಗೊಳ್ಳುವುದು ಅದನ್ನು ಖಂಡಿತ ಕೈಗೊಳ್ತೀವಿ. ಅತಿ ತುರ್ತಾಗಿ ಕೈಗೊಳ್ತೀವಿ. ಯಾಕೆಂತ ಹೇಳಿದ್ರೆ ಮಾರ್ಷಲ್ ಕಾರ್ಯಪ್ಪ ಅವರು ಇರ್ಬೋದು ಅಥವಾ ಜನರಲ್ ತಿಮ್ಮಯ್ಯ ಅವರು ಇರ್ಬೋದು, ಅವರು ಎಲ್ಲರಿಗೂ ಇಡೀ ದೇಶಕ್ಕೆ ಆದರ್ಶಪ್ರಾಯ. ಆದ್ದರಿಂದ ಇದ್ರ ಬಗ್ಗೆ ಖಂಡಿತ ನಾವು ಜಿಲ್ಲಾಡಳಿತದಿಂದ ಯಾವ ರೀತಿ ಕ್ರಮ ಕೈಗೊಳ್ಳುವುದು ಅದನ್ನು ಕೈಗೊಳ್ತೀವಿ. ಸರ್, ಬಂದು ನಮಗೆ ಕಾಣುವ ಹಾಗೆ 100ಕ್ಕೆ 90% ಯಶಸ್ವಿ ಅಂತ ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ಕೆಲವೊಂದು ಕಡೆ ಸ್ವಲ್ಪ ಓಪನ್ ಇರ್ಬೋದು. ಯಾಕೆಂತೇಳಿದ್ರೆ ನಾವು ಒತ್ತಾಯಪೂರ್ವಕ ಮಾಡಲಿಕ್ಕೆ ಹೋಗಲಿಲ್ಲ. ಆ ಕಾರಣದಿಂದ ಬಂದು ಯಶಸ್ವಿ ಅಂತ ಯೋಚನೆ ಮಾಡಿದ್ವಿ. ಈಗಾಗಲೇ ನಾನು ತಿಳಿಸಿದ್ದೆ, ಒಂದು ಸಂಘಟನೆ ಹುಟ್ಟಾಕಿ ಆ ಬಂಧನ ಕರೆದು ಇಷ್ಟೊಂದು ಯಶಸ್ವಿಯಾಗಿದ್ದು ಕೊಡಗಿನಲ್ಲಿ ಇದೇ ಮೊದಲು ಅಂತ ಆಗಿರ್ಬೋದು. ಅದು ನಾವು ಕರೆದ ಬಂದಿಗೆ ಅನ್ನೋದಕ್ಕಿಂತ ಅವರ ಮೇಲೆ ಇರುವಂಥ ಗೌರವಕ್ಕೆ ಅಂತ ನಾವು ಯೋಚನೆ ಮಾಡಿದ್ದೇವೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಜನಾಂಗಕ್ಕೆ ಬೇಕಾದಂಥ, ದೇಶಕ್ಕೆ ಬೇಕಾದಂಥ, ವಿಶ್ವಕ್ಕೆ ಬೇಕಾದಂಥ ಫೀಲ್ಡ್ ಮಾರ್ಷಲ್ ಮತ್ತು ಜನರಲ್ ಇರೋದರಿಂದ ನಾವು ಕರೆದ ಬಂದಿಗಿಂತಲೂ ಅವರ ಆದರ್ಶ ಕೊಡಗಿಗೆ ಬೇಕನ್ನೋದನ್ನು ಜನ ತೋರಿಸಿದ್ದಾರೆ. ಅಂಥ ವ್ಯಕ್ತಿಗಳನ್ನು ನಿಂದಿಸಿದಂಥ ಯಾರು ವಿದ್ಯಾದಾರಿದ್ದಾರೆ ಅವ್ರನ್ನ ಮೇಲೆ ಏನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವು ಇಲಾಖೆಗೆ ಮನವಿಯನ್ನು ಮಾಡಿದ್ದೇವೆ. ಅದಾಗದಿದ್ದ ದಿನಗಳಲ್ಲಿ ನಾವು ಈ ಹೋರಾಟವನ್ನು ಇಲ್ಲಿಗೆ ಕೈ ಬಿಟ್ಟಿಲ್ಲ. ಯಾಕೆಂತೇಳಿದ್ರೆ ಪ್ರತಿಯೊಂದು ಒಂದು ಹೋರಾಟವನ್ನು ಪ್ರೊಟೆಸ್ಟ್ ಕರೆದುಬಿಟ್ಟು ಆ ದಿನ ಭಾಷಣ ಮಾಡಿ ಬಿಟ್ಟು ಹೋಗ್ತೇವೆ. ಇದು ಆದಿಲ್ಲ. ಇವತ್ತಿಂದನೂ ಕೆಲಸ ನಡೀತಾನೆ ಇರ್ತದೆ. ಆ ದಿನ ನಾವು ಅವ್ರಿಗೆ ಏನು ಪನಿಷ್ಮೆಂಟ್ ಆಗುತ್ತೆ ಅಂತ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಏನನ್ನು ಮಾಡಬೇಕಂತ ಹೇಳೋದನ್ನು ನಿರ್ಧಾರ ಮಾಡ್ತೇವೆ. ನಮ್ಮ ಇದಕ್ಕೆ ಯಶಸ್ವಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಮತ್ತು ಎಲ್ಲ ಸಂಘಟನೆಗಳಿಗೂ, ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮೆಯವರಿಗೆ ಇಟ್ಟಂಥ ಒಂದು ಇದು ಕೊಡಗಿನ ಮೇಲೆ ಇಟ್ಟುವಂಥ ಪ್ರೀತಿ ವಿಶ್ವಾಸದ ಫಲ ಇವತ್ತು ನಾವು ಕಂಡಿದ್ದೇವೆ ಅಂತ ಹೇಳ್ತಾ ಅವರಿಗೆ ಅವ್ರನ್ನ ಬಂಧಿಸಲೇಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೇವೆ. ವೀರ ಸೇನಾನಿಗಳಿಗೆ ಅಪಮಾನ ಮಾಡಿದ ವಿದ್ಯಾಧರ್ ಅವರನ್ನ ಗಡೀಪಾರು ಮಾಡುವಂತೆ ಕರೆ ನೀಡಿದ ಕೊಡಗು ಬಂದ್ಗೆ ಕುಶಾಲನಗರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತಗೊಂಡಿದೆ. ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು ವಾಹನ ಸಂಚಾರ ಸುಗಮವಾಗಿತ್ತು. ಈ ಸಂದರ್ಭ ಕೊಡವ ಸಮಾಜದ ಮುಖಂಡರು ಅಂಗಡಿಗಳಿಗೆ ತೆರಳಿ ವರ್ತಕರಲ್ಲಿ ಬಂದ್ ಮಾಡುವಂತೆ ಮನವಿ ಮಾಡಿದರು. ನಂತರ ಹಲವು ಅಂಗಡಿಗಳು ಬಂದ್ ಮಾಡಿ ಬೆಂಬಲ ವ್ಯಕ್ತಪಡಿಸಿದರು. ಇದೇ ಸಂದರ್ಭ ಕೊಡವ ಸಮಾಜದ ಪ್ರಮುಖರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಕೂಡಲೇ ವಿದ್ಯಾಧರ್ ಅವರನ್ನ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಕುಶಾಲನಗರ ಕೊಡವ ಸಮಾಜದ ಅಧ್ಯಕ್ಷ ಮನು ನಂಜುಂಡ ಈ ಸಂದರ್ಭ ಮಾತನಾಡಿ, ದೇಶದ ಅಪ್ರತಿಮ ವ್ಯಕ್ತಿಗಳನ್ನ ಅವಹೇಳನ ಮಾಡಿ ಇಡೀ ಸಮಾಜ ತಲೆ ತಗ್ಗಿಸುವ ಕೆಲಸ ಮಾಡಿದ ವಿದ್ಯಾಧರ್ ಎಂಬ ವ್ಯಕ್ತಿಯಿಂದ ಕೂಡಲೇ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ವೀರ ಸೇನಾನಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ಇವರ ಬಗ್ಗೆ ಅವಹೇಳನಕಾರಿ ಮಾತನ್ನು ಹೇಳಿದಂತಹ ವಿದ್ಯಾಧರ್ ಅನ್ನುವಂತಹ ಒಂದು ನರಬುದ್ಧಿ ವಕೀಲನೊಬ್ಬ ನಮ್ಮ ಜಿಲ್ಲೆಯನ್ನು ಅವಹೇಳನಕಾರಿಯಾಗಿ ಮಾತನಾಡುವಂಥದ್ದು ನಾವು ಈಗಾಗಲೇ ಎಲ್ಲ ಪ್ರಚಾರದಲ್ಲಿ ನೋಡಿದ್ದೀವಿ. ಅವನನ್ನು ಎಲ್ಲಿಯ ತನಕ ಗಡೀಪಾರು ಮಾಡೋದಿಲ್ವೋ ಅಲ್ಲಿ ತನಕ ಕೊಡಗು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ಅವನನ್ನು ಗಡೀಪಾರು ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ಪ್ರತಿಭಟನೆಯೂ ಆಗಿದೆ. ಈಗ ಬಂದ್ ಮಾಡುವ ಕೆಲಸವನ್ನು ಇಡೀ ಜಿಲ್ಲೆಯ ಪ್ರತಿಯೊಂದು ಸಂಘ ಸಂಸ್ಥೆಗಳು ಹಾಗೂ ಚೇಂಬರ್ಸ್ ಆಫ್ ಕಾಮರ್ಸ್ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಎಲ್ಲರೂ ಒಂದಾಗಿ ಕೆಲಸ ಮಾಡುವಂಥ ಈ ಸಂದರ್ಭದಲ್ಲಿ ವಿದ್ಯಾಧರನ್ನ ಗಡೀಪಾರು ಮಾಡುವ ತನಕ ನಾವು ಈಗಾಗಲೇ ಅವನ ಕ್ರಿಮಿನಲ್ ಕೇಸ್ ಆಗಿ ಅವನನ್ನು ಗಡೀಪಾರು ಮಾಡಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ಇದ್ದೇ ಇರುವಂಥದ್ದು. ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಕೆಎಸ್ ನಾಗೇಶ್ ಮಾತನಾಡಿ, ವೀರ ಸೇನಾನಿಗಳ ಅವಹೇಳನ ಮಾಡಿರುವುದು ಖಂಡನೀಯವೆಂದರು. ಉಪಾಧ್ಯಕ್ಷರಾದ ಪುಳಿಯಂಡ ಚಂಗಪ್ಪ, ಸಂಜೀವ್, ಯಲ್ಲಪಟ್ಟಿರ ಸೂರಪ್ಪ, ಬಾಚಮಂಡ ಚಂದಿ, ಬೈನಪಂಡ ಜಗ್ಗ ಮುಂತಾದವರು ಈ ಸಂದರ್ಭ ಹಾಜರಿದ್ದರು. ಈಗ ಕೆಲ ದಿನಗಳ ಹಿಂದೆ
ದೇಶದ ಆಸ್ತಿಗಳಾದಂಥ ಶ್ರೀಯುತ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರಿಗೆ ವಕೀಲ ವಿದ್ಯಾಧರ ಅನ್ನೋನೊಬ್ಬ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆ ಇಬ್ಬರು ಮಹಾನ್ ಚೇತನಗಳನ್ನ ಅವಮಾನ ಮಾಡಿರೋದು ನಾವು ಕುಶಾಲನಗರ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಕುಶಾಲನಗರದ ಸರ್ವ ಜನರು ಅದನ್ನ ಖಂಡಿಸ್ತೀವಿ. ಆ ವಕೀಲ ವಿದ್ಯಾಧರ್ಗೆ ಕಾನೂನಾತ್ಮಕವಾಗಿ ಯಾವುದೇ ಥರದ ಶಿಕ್ಷೆಗಳಿದ್ದರೂ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure. (60153611). Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. Shining senses in your life. Desirable designs gives you treasured memory. Sharda Jewelers. ಮೈಸೂರಿನ ಮಣಿಪಾಲ ಆಸ್ಪತ್ರೆ ಸುಧಾರಿತ ಹೃದಯ ಆರೈಕೆಗೆ ಬದ್ಧವಾಗಿದ್ದು 2 ಗಮನಾರ್ಹವಾದ ಪ್ರಗತಿಗಳೊಂದಿಗೆ ಕಿಂಗಿ ಟ್ರಾನ್ಸ್ ಕ್ಯಾಥೆಟರ್, ಮಹಾಪಧಮನಿಯ ಕವಾಟ ಮತ್ತು ಲೀಡ್ಲೆಸ್ ಪೇಸ್ಮೇಕರ್ ಅಳವಡಿಕೆಯಂತಹ ಪರಿವರ್ತಕ ಹೃದಯ ಪ್ರಕ್ರಿಯೆಗಳನ್ನು ನಡೆಸಲಾಗ್ತಾ ಇದೆ ಎಂದು ಮಣಿಪಾಲ ಆಸ್ಪತ್ರೆಯ ಖ್ಯಾತ ಹೃದಯ ತಜ್ಞ ಡಾಕ್ಟರ್ ಶರತ್ ಬಾಬು NM ತಿಳಿಸಿದ್ದಾರೆ.
ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ತಂತ್ರಜ್ಞಾನ ತೆರೆದ ಶಸ್ತ್ರಚಿಕಿತ್ಸೆಯ ಅಗತ್ಯವನ್ನು ನಿವಾರಿಸುವುದಲ್ಲದೆ ವೇಗವಾಗಿ ಚೇತರಿಸಿಕೊಳ್ಳಲು, ರೋಗಿಗಳಿಗೆ ಕನಿಷ್ಠ ಅಪಾಯ ಮತ್ತು ಆಸ್ಪತ್ರೆಯ ವಾಸ್ತವ್ಯವನ್ನು ಕಡಿಮೆ ಮಾಡಲು ಅನುಕೂಲವನ್ನು ಕಲ್ಪಿಸುತ್ತೆ. ಅಲ್ಲದೆ ಇದು ಸಾಂಪ್ರದಾಯಿಕ ಹೃದಯ ಶಸ್ತ್ರಚಿಕಿತ್ಸೆಯ ತುಲನೆಯಲ್ಲಿ ಸುರಕ್ಷಿತ ಮತ್ತು ಕನಿಷ್ಠ ಆಘಾತಕಾರಿ ಪರ್ಯಾಯಗಳಾಗಿವೆ. ಪರಿಧಮನಿಯ ಮತ್ತು ಬಾಹ್ಯ ರಕ್ತ ಸಂಚಾಲನ ವ್ಯವಸ್ಥೆಯ ಜನ್ಮಜಾತ ಹೃದಯ ದೋಷಗಳಿಗೆ ಸಾಧನ ಮುಚ್ಚುವಿಕೆ, ಮಿಟ್ರಲ್ ಮತ್ತು ಪಲ್ಮನರಿ ಕವಾಟಗಳಿಗೆ ಬಲೂನ್ ವಾಲ್ಟೋಟಮಿ ಸೇರಿದಂತೆ ಇತರ ಹೃದಯ ಮಧ್ಯಸ್ಥಿಕೆಗಳನ್ನು ಒದಗಿಸುತ್ತೇವೆ ಎಂದರು. ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತೀವಲ್ಲ, ಅದು ಈಗ ನಮಗೆ ಲೈಸೆನ್ಸ್ ಎಲ್ಲ ಸಿಕ್ಕಿದೆ. ಸೊ ವಿ ಆರ್ ಟ್ರೈಂಗ್ ಟು ಸ್ಟಾರ್ಟ್ ದಟ್ ಆಲ್ಸೋ ಮೊಡಾಲಿಟಿ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಈಗ ಒಂದು ಮನುಷ್ಯನಿಂದ ಈಗ ಬ್ರೈನ್ ಡೆಡ್ ಪೇಷಂಟ್ಸಿಂದ ಹಾರ್ಟ್ ಟ್ರಾನ್ಸ್ಪ್ಲಾಂಟ್, ಹಾರ್ಟನ್ನು ತೆಗೆದು ಈಗ ಯಾರಿಗೆ ಬೇಕಿರುತ್ತೋ ಅವಶ್ಯಕವಾಗಿ ಅದನ್ನು ಮಾಡುವಂಥದ್ದು. ಸೊ ಅದಕ್ಕೂ ನಮಗೆ ಲೈಸೆನ್ಸ್ ಸಿಕ್ಕಿದೆ. ಸೊ ನಾವು ಜಸ್ಟ್ ಇನ್ ವರ್ಜ್ ಆಫ್ ಸ್ಟಾರ್ಟಿಂಗ್ ದಟ್ ಆಲ್ಸೋ. ಸೊ ಇಷ್ಟು ಹೇಳಿ, ಸೊ ನಾನೀಗ ಆ್ಯಕ್ಚುಲಿ ಮಂತ್ಲಿ ಒನ್ಸು ಮಡಿಕೇರಿಗೆ ಆ್ಯಸ್ ಅ ವಿಸಿಟಿಂಗ್ ಬರ್ತಾ ಇದ್ದೀನಿ. ಸೊ ಹಿಯರ್ ಅಲ್ಲಿ ನಮ್ಮ ಕೋಆರ್ಡಿನೇಟರ್ಸ್ ಎಲ್ಲ ಪೇಷಂಟ್ಸ್ನೆಲ್ಲ ಕಾರ್ಡಿಯಕ್ ಪೇಷಂಟ್ಸಿಗೆ ಏನೇನು ಬೇಕು ಅವರಿಗೆ ಕನ್ಸಲ್ಟೇಷನ್ ಆಗಲಿ, ಎಕೋ ಕಾರ್ಡಿಯೋಗ್ರಫಿ, ECG ಟೆಸ್ಟ್ಗಳು ಮಾಡ್ತೀವಿ ನಾವು. ಸೊ ಇನ್ ಕೇಸ್ ಏನಿ ಗೈಡೆನ್ಸ್ ಬೇಕಿತ್ತು ಅಂದರೆ ಅವರಿಗೆ ಅಲ್ಲಿ ಮೊಬೈಲ್ ಮೂಲಕ, ವಾಟ್ಸಪ್ ಮೂಲಕ ಅವರು ಪೇಷಂಟ್ಸ್ನ ಕಲೆ ಹಾಕಿರ್ತಾರೆ. ಸೊ ಒಂದಿನ ನಾವು ಬಂದು ಇಲ್ಲಿ ವಿಸಿಟಿಂಗ್ ಬಂದು ಹೋಗ್ತೀವಿ. ಸ್ಟಾರ್ಟಿಂಗ್ ಸ್ಟಾರ್ಟೆಡ್ 2 days a month, ಬಟ್ ಪೇಷಂಟ್ಸು ದೇ ವರ್ ನಾಟ್ ವೆರಿ ಗುಡ್ ನಂಬರ್, ಲೈಕ್ 1 or 2 ಇರ್ತಿದ್ರು. ಸೊ ನಮ್ಮದು ಈಗ ಅಲ್ಲಿ ಟೆಕ್ನಿಷಿಯನ್ ಬರ್ತಾರೆ ಅವರು ಇದು ಮಾಡಲಿಕ್ಕೆ, ನಮ್ಮ ಕೋಆರ್ಡಿನೇಟರ್ ಬರ್ತಾರೆ, ನಾನು ಬರ್ತೀನಿ. ಸೊ ವಿ ಮೇಡ್ ಅ ಡಿಸಿಷನ್ ಲೈಕ್ ತಿಂಗ್ಳಿಗೆ ಒಂದ್ಸಲ ಬರೋಣ. ಇಫ್ ಇಟ್ ಬಿಲ್ಡ್ಸ್ ಅಪ್ ನಂಬರ್ ವಿಲ್ ಇಂಪ್ರೂವ್ ದ ನಂಬರ್ ಆಫ್ ಡೇಸ್ ಆಲ್ಸೋ. ಸೊ ಈ ರೀತಿ ಇಲ್ಲಿ ಮಡಿಕೇರಿಯಲ್ಲಿ ಬರ್ತಾ ಇದ್ದೀವಿ. ಸೊ ಇವತ್ತೊಂದು ಪತ್ರಿಕೆ ಮಾಡೋಣ ಅಂತ ಹಾಸ್ಪಿಟಲಿಂದ ಡಿಸಿಷನ್ ಆಗಿತ್ತು. ಲಾಂಗ್ ಟರ್ಮ್ ಸ್ಟಡೀಸ್ ಅಂತೀವಿ, ಅಟ್ಲೀಸ್ಟ್ ಅಂದರೆ ಇಷ್ಟು ವರ್ಷ, ಒಂದು 5-8 ವರ್ಷ ಸ್ಟಡೀಸ್ ನಮಗೆ ರಿಸಲ್ಟ್ಸ್ ಬಂದರೆ ದೇರ್ ಮೈಟ್ ಬಿ ಸಮ್ ಕನ್ಕ್ಲೂಷನ್. ಯಾಕೆಂದರೆ ಕೋವಿಡ್ ಆದಮೇಲಿಂದ ಇದು ಸ್ವಲ್ಪ ಸಣ್ಣ ವಯಸ್ಸಲ್ಲೇ ಆಗೋದು ಜಾಸ್ತಿನೇ ಇದೆ. ಅದನ್ನು ಬಿಟ್ಟರೆ ರೂಟೀನ್ ಕಾರಣಗಳು ನಾವು ಹೇಳ್ತೀವಿ, ಲೈಕ್ ಸ್ಮೋಕಿಂಗ್ ಆಗಲಿ, ಆಮೇಲೆ ಕೆಲವರಿಗೆ ಜೆನೆಟಿಕಲಿ ಡಿಟರ್ಮೆಂಟ್ ಅಂತೀವಿ. ಕೆಲವು ಫ್ಯಾಮಿಲೀಸಲ್ಲಿ ಈಗ 50 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂದರೆ ಅವ್ರ ಮಕ್ಕಳು ಡೆಫಿನೆಟ್ಲಿ ರಿಸ್ಕಲ್ಲಿರ್ತಾರೆ. ಈಗ ನಾರ್ಮಲ್ ಇರೋ ಮನುಷ್ಯನಿಗೂ ಅವ್ರ ಫ್ಯಾಮಿಲಿಯಲ್ಲಿರೋ ಮನುಷ್ಯನಿಗೂ ಡೆಫಿನೆಟ್ಲಿ ರಿಸ್ಕ್ ಡಿಫ್ರೆನ್ಸ್ ಇದೆ. ಅದ್ರ ಮೇಲೂ ಅವರು ಸ್ವಲ್ಪ ಈ ದುಶ್ಚಟ ಆಗಲಿ ಅಥವಾ ಫುಡ್ ಸ್ಟೈಲ್ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ಅದರಲ್ಲೂ ಸ್ವಲ್ಪ ಮಾಡಿಫೈ ಆಗೋಯ್ತು ಅಂದರೆ ಅವರು ಕೆಲವೊಬ್ರು ನಾವು ಎಗ್ನೆಸ್ಟ್ ನೋಡಿರೋದು, ನಾನು 15 years ಹಾರ್ಟ್ ಅಟ್ಯಾಕ್, 15 years, ಜಸ್ಟ್ 15 years. ಸೊ ಆ ರೀತಿ ಅವ್ರು ಸ್ಮೋಕ್ ಮಾಡ್ತಾ ಇದ್ದಾರೆ ಪಾಪ, ಲೈಕ್ ಫ್ಯಾಮಿಲಿ ಹಿಸ್ಟ್ರಿ ಇತ್ತು. ಸೊ ಅದೆಲ್ಲ ನಾವು ಸಣ್ಣ ವಯಸ್ಸಿನಲ್ಲೇ ಅವ್ರಿಗೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ಕೊಟ್ರೆ ನೀಟಾಗಿರುತ್ತೆ. ಅಟ್ಲೀಸ್ಟ್ ಅವರು 40 yearsಗೆ ಬರೋ ಹಾರ್ಟ್ ಅಟ್ಯಾಕ್ನ ನಾವು ಮುಂದೂಡ್ಬೋದು. ಅಟ್ಲೀಸ್ಟ್ ಲೈಫ್ ಸ್ಟೈಲ್ ಚೇಂಜಸ್, ಗುಡ್ ಹ್ಯಾಬಿಟ್ಸ್. ಆಮೇಲೆ ಇದರಲ್ಲಿ ನೀವು ಕೇಳ್ಬೋದು, ಟ್ಯಾಬ್ಲೆಟ್ಸ್ ಎಲ್ಲ ಇದ್ದಾವೆ, ಮೆಡಿಸಿನ್ಸ್ ಇದ್ದಾವೆ, ಮಾಡ್ಬೋದಲ್ಲ ಅಂತ. ಇಲ್ಲ, ಜೆನೆಟಿಕ್ ಹ್ಯಾಸ್ ಅ ವೆರಿ ಸ್ಟ್ರಾಂಗ್ ರೋಲ್ ಇದರಲ್ಲಿ. ಸೊ ಅದಕ್ಕೆ ನಾವು ಫ್ಯಾಮಿಲಿಯಲ್ಲಿ ಏನಾದ್ರು ತೊಂದರೆ ಇತ್ತು ಅಂದರೆ ಸ್ಟಾರ್ಟ್ ಗೆಟಿಂಗ್ ಯುವರ್ ಟೆಸ್ಟ್ ಡನ್. ಈವನ್ ಬಿಟ್ವೀನ್ 25 to 30 years ಇಂದಾನೆ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಮೇ ಬಿ ಇಟ್ ಇಸ್ ಲಿಪಿಡ್ ಪ್ರೊಫೈಲ್ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರ್ಬೋದು, ಅಥವಾ ಎಕೋ ಸ್ಕ್ಯಾನಿಂಗ್ ಇರ್ಬೋದು. ಆಮೇಲೆ TMT ಅಂತ ಮಾಡ್ತೀವಿ, ಅವ್ರ ಹಾರ್ಟ್ ಕೆಪಾಸಿಟಿ ಎಷ್ಟಿದೆ ಅನ್ನೋದು. ಸೊ ಇವೆಲ್ಲ ಸೀರಿಯಲ್ ಟೆಸ್ಟ್. ಸೊ ಯಾರಿಗೆ ಯಾವ ಇಂಟರ್ವಲ್ ಟೆಸ್ಟ್ಗಳು ಬೇಕು ನಮ್ಮ ಹತ್ರ ಮತ್ತೆ ಸ್ಟಾರ್ಟ್ ಫಸ್ಟ್ ವಿಸಿಟಲ್ಲಿ ಬಂದರೆ ವಿ ಹ್ಯಾವ್ ಟು ಅಸೆಸ್ ದ ರಿಸ್ಕ್ ಫ್ಯಾಕ್ಟರ್ಸ್. ಫ್ಯಾಮಿಲಿಯಲ್ಲಿ ಏನೇನಿದೆ, ಅವ್ರು ಏನು ಮಾಡ್ತಾರೆ, ವಾಟ್ ಈಸ್ ಇಸ್ ಲಿವಿಂಗ್ ಸ್ಟೈಲ್, ವಾಕಿಂಗ್ ಆಗಲಿ, ಜಾಗಿಂಗ್ ಆಗಲಿ, ಏನು ಮಾಡ್ತಾರೆ. ಸೊ ಅದೆಲ್ಲ ಮಾಡಿಕೊಂಡು ಅವರಿಗೆ ವಿ ಕ್ಯಾನ್ ಗೈಡ್ ದೆಮ್ ಟು ರೆಗ್ಯುಲರ್ಲಿ ಹ್ಯಾವ್ ಹೆಲ್ತ್ ಚೆಕ್ಸ್. ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಹಾಗೂ ಜನರಲ್ KS ತಿಮ್ಮಯ್ಯ ಅವರ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಆರೋಪಿ ವಕೀಲ ವಿದ್ಯಾಧರ್ ಗಡಿಪಾರಿಗೆ ಆಗ್ರಹಿಸಿ ಕೊಡಗು ಸರ್ವ ಜನಾಂಗಗಳ ಒಕ್ಕೂಟದ ವತಿಯಿಂದ ಕರೆ ನೀಡಿದ್ದ ಕೊಡಗು ಬಂದ್ಗೆ ದಾಪುಕ್ಲುವಿನಲ್ಲಿ ಉತ್ತಮ ಸ್ಪಂದನೆ ದೊರೆತಿದೆ. ದಾಪುಕ್ಲು ಕೊಡವ ಸಮಾಜ, ಚೇಂಬರ್ ಆಫ್ ಕಾಮರ್ಸ್, ಮಾಜಿ ಸೈನಿಕರ ಸಂಘ, ಆಟೋ ಚಾಲಕರ ಸಂಘ ಬೆಂಬಲ ವ್ಯಕ್ತಪಡಿಸಿ ವರ್ತಕರಲ್ಲಿ ಮನವಿ ಮಾಡಿದ್ದರ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟುಗಳಿಂದ ಮುಚ್ಚಿ ಬೆಂಬಲ ವ್ಯಕ್ತಪಡಿಸಿ ಉತ್ತಮ ಸ್ಪಂದನೆಯಿಂದಾಗಿ ಬೆಳಿಗ್ಗೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ದಾಪುಕ್ಲು ಪಟ್ಟಣ ಬಿಕೋ ಅಂತಾಯಿತು. ಖಾಸಗಿ ವಾಹನಗಳು, ಸರ್ಕಾರಿ ಬಸ್ಸುಗಳು ಹೊರತುಪಡಿಸಿ ಖಾಸಗಿ ಬಸ್ಸುಗಳ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡು ಜನಸಂಚಾರ ವಿರಳವಾಗಿತ್ತು. ಪತ್ರಿಕೆ, ಹಾಲು, ಮೆಡಿಕಲ್, ಸರ್ಕಾರಿ ಶಾಲೆ, ಬ್ಯಾಂಕುಗಳು, ಸರ್ಕಾರಿ ಕಚೇರಿ,
ಆರೋಗ್ಯ ಸೇವೆಗಳು ಎಂದಿನಂತೆ ಇತ್ತು. ಈ ಸಂದರ್ಭ ಪಟ್ಟಣದಲ್ಲಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿತ್ತು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಸಮಾಜದ ವತಿಯಿಂದ, ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ, ನಾಪೋಕ್ಲು ಪಟ್ಟಣದ ವಾಹನ ಚಾಲಕರ, ಆಟೋ ಚಾಲಕರ ಸಂಘದ ವತಿಯಿಂದ ಮತ್ತು ಎಲ್ಲ ವರ್ತಕರ ವತಿಯಿಂದ ಇಂದಿನ ದಿವಸ ಕೊಡಗಿನಲ್ಲಿ ಏನು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಬೇಕು ಅನ್ನುವಂತಹ ಒಂದು ಕರೆಯನ್ನು ನೀಡಿದ್ವೋ ಅದೇ ರೀತಿಯಲ್ಲಿ ನಾಪೋಕ್ಲಲ್ಲೂ ಕೂಡ ಎಲ್ಲ ಅಂಗಡಿಗಳನ್ನು ಮುಚ್ಚಿ ಈ ಒಂದು ಬಂದಿಗೆ ಬೆಂಬಲ ಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ಅದು ಇವತ್ತು ಈ ಒಂದು ನಾಪೋಕ್ಲು ಪಟ್ಟಣದಲ್ಲಿ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ನಮ್ಮ ಅಪ್ರತಿಮ ಸೇನಾನಿಗಳಾದಂತಹ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಮತ್ತು KS ತಿಮ್ಮಯ್ಯನವರಿಗೆ ಮಾಡಿದಂತಹ ಅವಹೇಳನಕ್ಕೆ ಪ್ರತಿಯೊಬ್ಬನು ನೀಡಿದಂತಹ ಒಂದು ಬೆಂಬಲ ಅಪೂರ್ವವಾದಂತಹ ಬೆಂಬಲ. ಹಾಗಾಗಿ ಈ ನಾಪೋಕ್ಲು ಪಟ್ಟಣದ ಪ್ರತಿಯೊಬ್ಬ ಜನತೆಗೆ, ಪ್ರತಿಯೊಬ್ಬ ವರ್ತಕರಿಗೆ, ಪ್ರತಿಯೊಬ್ಬ ವಾಹನ ಚಾಲಕರಿಗೆ ನಾನು ಕೊಡಗು ಸಮಾಜದ ವತಿಯಿಂದ, ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ನಾನು ಧನ್ಯವಾದಗಳನ್ನು ಸಮರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬರೀ ಕೊಡಗಿಗೆ ಕೊಡಗು ಒಂದು ಸಮುದಾಯಕ್ಕೆ ಆಗಿರೋ ಅಪಮಾನ ಇದು. ಇಡೀ ಕೊಡಗಿನ ಪ್ರತಿಯೊಂದು ಜನರಿಗೆ ಆಗಿರುವ ಒಂದು ಅಪಮಾನ ಇದು. ಅದರಿಂದ ಇದರ ಹಿಂದೆ ಯಾರು ದೊಡ್ಡ ನಮ್ಮ ಅಂಬಿಯವರು ಹೇಳಿದಂಗೆ ಒಂದು ದೊಡ್ಡ ಕೈವಾಡವೇ ಇದೆ. ಬರೀ ಒಂದು ವಿದ್ಯಾರ್ಥಿಯಿಂದ ಈ ಥರ ಮಾಡೋಕ್ಕಾಗಲ್ಲ, ಆ ಥರ ಮಾಡೋಕ್ಕೆ ಅವ್ರಿಗೆ ಶಕ್ತಿನೂ ಇಲ್ಲ. ಅದು ಇದನ್ನು NIAಗೆ ವಹಿಸಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಅವ್ರನ್ನ ಇಲ್ಲಿ ಗಡೀಪಾರು ಮಾಡೋ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಂತ ಕೇಳ್ಕೊಳ್ತಾ ನಾನು ಇಲ್ಲಿ ಸೇರಿದ ಎಲ್ಲರಿಗೂ ಬಂಧಿಸ್ತಾ ನನ್ನ ಮಾತನ್ನು. ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಒಂದು ಬಂದ್ ಕಾಲ್ನ ಮಾಡಿದ್ದಾರೆ. ನಿಜವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತುಂಬ ಲೇಟ್ ಆಯಿತು, ಆದರೂ ಪರವಾಗಿಲ್ಲ, ಯಾರಾದರೂ ಒಬ್ಬರು ಮುಂದೆ ನಿಂತು ಮಾಡಬೇಕಾಗಿದೆ. ಅವರು ಕೆಲ ಸಂಘಟನೆಗಳು ಸೇರಿ ಇವತ್ತು ಕರೆದಿದ್ದಾರೆ, ಅವ್ರನ್ನ ನಾನು ಅಭಿನಂದಿಸ್ತಾ. ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಹಾಗೂ ಜನರಲ್ KS ತಿಮ್ಮಯ್ಯ ಅವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಮಾನ ಮಾಡಿರುವ ಆರೋಪಿ ವಿದ್ಯಾಧರ್ ಅವರ ಗಡೀಪಾರಿಗೆ ಒತ್ತಾಯಿಸಿ ಕೊಡಗು ಸರ್ವ ಜನಾಂಗಗಳ ಒಕ್ಕೂಟ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೆ ಕರೆ ನೀಡಿರುವ ಕೊಡಗು ಬಂದ್ಗೆ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನ ದೊರೆತಿದೆ. ಶನಿವಾರ ಸಂತೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಹುಟ್ಟೂರಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಗೊಂಡಿದೆ. ಕೆಲವು ಹೋಟೆಲ್, ಕ್ಯಾಂಟೀನ್, ಬೇಕರಿಗಳು ಎಂದಿನಂತೆ ತೆರೆದಿದ್ದವು. ಆಟೋ, ಬೈಕ್, ಕಾರು, ಜೀಪು ಎಂದಿನಂತೆ ಸಂಚಾರ ನಡೆಸಿದ್ದವು. ಸರ್ಕಾರಿ ಬಸ್ಸುಗಳ ಓಡಾಟ ಎಂದಿನಂತೆ ಇದ್ದು ಖಾಸಗಿ ಬಸ್ಸುಗಳು ಬರಲಿಲ್ಲ. ಖಾಸಗಿ ಶಾಲೆಗಳು ಮುಚ್ಚಿದ್ದವು. ಸರ್ಕಾರಿ ಶಾಲೆಗಳು ಎಂದಿನಂತೆ ಇದ್ದವು. ಹಾಲು ಮಾರಾಟ ಕೇಂದ್ರ ಮತ್ತು ಪತ್ರಿಕೆ ವಿತರಣಾ ಮಳಿಗೆಗಳು, ಪೆಟ್ರೋಲ್ ಬಂಕ್ಗಳು, ಹೂವಿನ ಅಂಗಡಿಗಳು ತೆರೆದಿದ್ದವು.
ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಗಾಂಜಾ ಸರಬರಾಜು ಮಾಡ್ತಾ ಇದ್ದ ಆರೋಪದಡಿ ಇಬ್ಬರು ಬೆಡ್ಶೀಟ್ ಮಾರಾಟಗಾರರನ್ನ ಕುಶಾಲನಗರ ಪೊಲೀಸರು ಬಂಧಿಸಿದ್ದಾರೆ. ಉತ್ತರ ಪ್ರದೇಶ ರಾಜ್ಯದ ಬುಲಂದರ್ ಶಹರ್ ಜಿಲ್ಲೆಯ ಬೆಡ್ಶೀಟ್ ಮಾರಾಟಗಾರರಾದ ಮೊಹಮ್ಮದ್ ಆಲಂ ಹಾಗೂ ಮೋನು ಬಂಧಿತ ಆರೋಪಿಗಳು. ಬಂಧಿತರಿಂದ 550 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕುಶಾಲನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ಗಾಂಜಾವನ್ನ ಸರಬರಾಜು ಮಾಡ್ತಾ ಇದ್ದ ಖಚಿತ ಮಾಹಿತಿ ದೊರೆತ ಹಿನ್ನೆಲೆ ಸೋಮವಾರಪೇಟೆ ಉಪವಿಭಾಗದ ಡಿವೈಎಸ್ಪಿ ಆರ್ವಿ ಗಂಗಾಧರಪ್ಪ, ಕುಶಾಲನಗರ ಠಾಣೆಯ ಪಿಐ ಪ್ರಕಾಶ್ ಬಿಜಿ, ಪಿಎಸ್ಐ ಎಚ್ಟಿ ಗೀತಾ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದರು. ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕಾರ್ಯದಕ್ಷತೆಯ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಮಾದಕ ವಸ್ತುಗಳನ್ನು ಬಳಸುವ, ಸರಬರಾಜು ಮಾಡುವ ಮತ್ತು ಮಾರಾಟ ಮಾಡುವ ವ್ಯಕ್ತಿಗಳು ಕಂಡುಬಂದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆ ಅಥವಾ ತುರ್ತು ಸಹಾಯವಾಣಿ 112ಕ್ಕೆ ಕರೆ ಮಾಡಿ ಮಾಹಿತಿಯನ್ನು ನೀಡಬಹುದು. ಕೆಎಸ್ಪಿ ತಂತ್ರಾಂಶದ ಮೂಲಕವೂ ತಿಳಿಸಬಹುದಾಗಿದ್ದು, ಮಾದಕ ವಸ್ತು ದಂಧೆ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸುವಂತೆ ಎಸ್ಪಿ ಮನವಿ ಮಾಡಿದ್ದಾರೆ. ಕುಶಾಲನಗರದಲ್ಲಿ ವಿವಾಹ ಶಾಸ್ತ್ರ ನಡೀತಾ ಇದ್ದ ಸಂದರ್ಭ ವಧುವಿನ ಕೊಠಡಿಯಿಂದ ಚಿನ್ನಾಭರಣ ಮತ್ತು ನಗದನ್ನು ಕಳವು ಮಾಡಿದ ಪ್ರಕರಣವನ್ನು ಭೇದಿಸಿರುವ ಕೊಡಗು ಜಿಲ್ಲಾ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಕುಶಾಲನಗರ ಸಮೀಪದ ತೊರೆನೂರು ನಿವಾಸಿ ಚರಣ್ ಕುಮಾರ್, ಗೋಣಿ ಮರೂರು ಗ್ರಾಮದ ನಿವಾಸಿ ನಿತಿನ್ ಎಸ್ಎಲ್ ಹಾಗೂ ಅರಿಶಿನಕುಪ್ಪೆ ನಿವಾಸಿ ಮಿಥುನ್ ಎಂಬುವರೇ ಬಂಧಿತ ಆರೋಪಿಗಳು. ಕುಶಾಲನಗರದ ರೈತ ಭವನದಲ್ಲಿ ನವೆಂಬರ್ 28ರಂದು ನಳಿನಿ ಎಂಬುವರ ಮಗಳ ವಿವಾಹ ಶಾಸ್ತ್ರ ನಡೀತಾ ಇತ್ತು. ಈ ಸಂದರ್ಭ ವಧುವಿನ ಕೊಠಡಿಯಲ್ಲಿದ್ದ 28 ಗ್ರಾಂ ಚಿನ್ನಾಭರಣ ಮತ್ತು 5,000 ರೂಪಾಯಿ ನಗದು ಕಳವಾಗಿತ್ತು. ಈ ಬಗ್ಗೆ ನಳಿನಿ ಅವರು ನೀಡಿದ ದೂರನ್ನ ಆಧರಿಸಿ ಪೊಲೀಸರು ತನಿಖೆ ಕೈಗೊಂಡು ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಾಲು ಸಹಿತ ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಸೋಮವಾರಪೇಟೆ ಉಪವಿಭಾಗದ ಡಿವೈಎಸ್ಪಿ ಆರ್ವಿ ಗಂಗಾಧರಪ್ಪ, ಕುಶಾಲನಗರ ಪಟ್ಟಣ ಪೊಲೀಸ್ ಠಾಣೆಯ ಪಿಐ ಪ್ರಕಾಶ್ ಬಿಜಿ, ಕುಶಾಲನಗರ ಪಟ್ಟಣ ಪೊಲೀಸ್ ಠಾಣಾ ಪಿಎಸ್ಐ ಎಚ್ಟಿ ಗೀತಾ
ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ಅರಣ್ಯ ಇಲಾಖೆಯ ವತಿಯಿಂದ ಎಡವನಾಡು ಮೀಸಲು ಅರಣ್ಯ ವ್ಯಾಪ್ತಿಯ ಮುಖ್ಯ ರಸ್ತೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಬುಧವಾರ ನಡೆಯಿತು. ಎಡವನಾಡು ಗ್ರಾಮದಿಂದ ಬೇಳೂರು ಬಾಣೆಯವರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ಸಂಗ್ರಹವಾಗಿದ್ದ ಪ್ಲಾಸ್ಟಿಕ್ ಮತ್ತು ಬಾಟಲ್ಗಳನ್ನು ಸಿಬ್ಬಂದಿಗಳು ಹೆಕ್ಕಿ ಸ್ವಚ್ಛಗೊಳಿಸಿದರು. ಆರ್ಎಫ್ಒ ಶೈಲೇಂದ್ರ ಮಾತನಾಡಿ, ಬೇಳೂರು ಗ್ರಾಮದಿಂದ ಎಡವನಾಡುವರೆಗೆ ರಸ್ತೆಯ ಬದಿಯಲ್ಲಿ ಮೀಸಲು ಅರಣ್ಯವಿದ್ದು 4 ಕಿಲೋಮೀಟರ್ವರೆಗೆ ಯಾವುದೇ ಕಟ್ಟಡಗಳು ಇರೋದಿಲ್ಲ. ವನ್ಯಪ್ರಾಣಿಗಳು ಸಂಚಾರ ಮಾಡುವ ಸ್ಥಳವಾಗಿರುವುದರಿಂದ ವಾಹನಗಳನ್ನು ನಿಲ್ಲಿಸುವುದನ್ನು ನಿಷೇಧ ಮಾಡಲಾಗಿದೆ. ಆದರೂ ಕೆಲವು ಪ್ರವಾಸಿಗರು ವಾಹನಗಳನ್ನು ನಿಲ್ಲಿಸುತ್ತಾರೆ, ಪ್ಲಾಸ್ಟಿಕ್ ಮತ್ತು ಬಾಟಲ್ ಎಸೆಯುತ್ತಾರೆ. ಇವುಗಳನ್ನು ಪ್ರಾಣಿಗಳು ತಿಂದು ಅಸ್ವಸ್ಥಗೊಳ್ತಾ ಇವೆ. ಈ ಕಾರಣದಿಂದ ಇಲಾಖೆಯ ಸಿಬ್ಬಂದಿಗಳಿಂದ ಸ್ವಚ್ಛತಾ ಕಾರ್ಯ ನಡೆದಿದೆ. ಈ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ ಎಂದರು. ಈ ಎಡವನಾಡು ಮೀಸಲರಣ್ಯ ವ್ಯಾಪ್ತಿಯಲ್ಲಿ ಬರುವ ಈ ಸಾರ್ವಜನಿಕ ರಸ್ತೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆಯಿಂದ ಹಮ್ಮಿಕೊಂಡಿದ್ದೇವೆ. ಇದು ಉದ್ದೇಶ ಏನು ಅಂತಂದರೆ, ಇಲ್ಲಿ ಸಂಚರಿಸುವ ವಾಹನಗಳು ಮತ್ತು ಬೈಕ್ ಇರ್ಬೋದು, 2 ವೀಲರ್ ಇರ್ಬೋದು, ಎಲ್ಲ ಕಸ ಬಿಸಾಕೋದು, ಎಲ್ಲ ಪರಿಸರನ ಹಾಳು ಮಾಡ್ತಾ ಇದ್ದಾರೆ. ಸೊ ಇದನ್ನು ಒಂದು ಜಾಗೃತಿಯಾಗಿ ಎಲ್ಲ ಸಾರ್ವಜನಿಕರಿಗೆ ಇದನ್ನು ಅರಿವು ಮೂಡಿಸೋ ಕಾರ್ಯಕ್ರಮದಿಂದ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇದ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರು ನಿಧನರಾಗಿದ್ದಾರೆ. ಆ ಅವರು ನಿಧನದ ಪ್ರಯುಕ್ತ ಇವತ್ತು ನಾವು ಒಂದು ಮೌನ ಆಚರಿಸಿ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಇದರ ಉದ್ದೇಶ ನಮಗೆ ಪರಿಸರ ಸ್ವಚ್ಛವಾಗಿರಬೇಕು. ಮತ್ತು ಇದರ ತುಂಬ ಮುಖ್ಯವಾದ ಏನು ಅಂತಂದರೆ, ಈ ಏನಾದರೂ ತಿಂಡಿ ತಿನಿಸುಗಳನ್ನು ಅಥವಾ ಊಟನ, ಅನ್ನ ಸಾಂಬಾರನ್ನ ಅವರು ಸೇವಿಸಿ ಅದನ್ನು ಈ ಕಾಡಿನಲ್ಲಿ ಬಿಟ್ಟಾಗ ವನ್ಯಪ್ರಾಣಿಗಳಾದ ಜಿಂಕೆ ಇರ್ಬೋದು, ಕಾಡುಕುರಿ ಇರ್ಬೋದು, ಈ ಸಸ್ಯಾಹಾರಿ ಪ್ರಾಣಿಗಳು ಅದರಲ್ಲಿ ಉಪ್ಪಿನಂಶ ಇರುತ್ತೆ. ಆ ಉಪ್ಪಿನಂಶನ ಅದನ್ನ ಏನು ಮಾಡುತ್ತೆ, ಅದು ಪ್ಲಾಸ್ಟಿಕ್ ಸಮೇತ ಅದು ತಿನ್ನುತ್ತೆ. ಅದು ತುಂಬ ಡೇಂಜರ್ ಆಗಿದೆ.